ಇವಾಗ 2014ರಲ್ಲಿ ರಚಿಸಿರುವ ಸಮಿತಿ ಬಗ್ಗೆ ಚರ್ಚೆ ಆಗ್ಬೇಕೋ ಇಲ್ಲ ಮುಂದೆ ಆಗ್ಬೇಕಾಗಿರೋದ್ ಕೆಲ್ಸದ ಬಗ್ಗೆ ಚರ್ಚೆ ಆಗ್ಬೇಕಾಗಿರೋದು ನೋಡಿ. ಬಿಜೆಪಿ ಅವರು ಪ್ರಶ್ನೆ ಉತ್ತರ ಕೊಡ್ತೀನಿ, ದಯವಿಟ್ಟು ಕೇಳ್ಬೇಕು ನಾವು, ದಯವಿಟ್ಟು ಕೇಳ್ಬೇಕು. ಬಿಜೆಪಿ ಅವರಿಗೆ, ಜೆಡಿಎಸ್ ಅವರಿಗೆ, ತಳ ಸಮುದಾಯಗಳಿಗೆ ಒಂದು ಸೋಷಿಯಲ್ ಜಸ್ಟಿಸ್ ಕೊಡುವ ಒಂದು ಯೋಗ್ಯತೆ ಇಲ್ಲ. ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷಕ್ಕೆ ಸೋಷಿಯಲ್ ಜಸ್ಟಿಸ್ ತಳ ಸಮುದಾಯಕ್ಕೂ ಎಲ್ಲ ಜನಾಂಗಕ್ಕೂ ಒಂದು ಸೋಷಿಯೋ ಎಕನಾಮಿಕ್ಸ್ ಸರ್ವೆ ಮಾಡ್ಬಿಟ್ಟು ಆ ಜನಾಂಗದ ಒಂದು ಸೋಷಿಯೋ ಎಕನಾಮಿ ಸ್ಟೇಟಸ್ ನೋಡ್ಬಿಟ್ಟು ಪಾಲಿಸಿಗಳನ್ನ ನಾವು ಸ್ಟಾರ್ಟ್ ಮಾಡ್ತೀವಿ. ಇದೇ ಬಿಜೆಪಿ ಸರ್ಕಾರಕ್ಕೂ ಅವಕಾಶ ಇತ್ತು, ಇದೇ ಕುಮಾರಸ್ವಾಮಿಗೂ ಅವಕಾಶ ಇತ್ತು. ನಮ್ಮ ಕೋರ್ ಕಮಿಟಿ ಮೀಟಿಂಗ್ ಅಲ್ಲಿ ಕೋಲಿಷನ್ ಗೌರ್ಮೆಂಟ್ ಅಲ್ಲಿ ಇದೇ ವೇಣುಗೋಪಾಲ್ ಅವ್ರು ಹೇಳಿದ್ರು, ಸಿದ್ದರಾಮಯ್ಯ ಅವರು ಹೇಳಿದ್ರು ರಿಪೋರ್ಟ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ. ಯಾಕೆ ಕುಮಾರಸ್ವಾಮಿ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅವತ್ತು? ಯಾಕೆ ಯಡಿಯೂರಪ್ಪನವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ? ಯಾಕೆ ಬೊಮ್ಮಾಯಿ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ? ಇಲ್ಲ ಬೊಮ್ಮಾಯಿ ಕೇಳಿಸ್ಕೊಳ್ಳಿ ಕಶ್ಯಪ್ ಅವ್ರೆ, ಈ ಆಡ್ ಆನ್ ರಿಸ್ಕ್ ನ ತಗೊಳಕ್ಕೆ ಹೋಗ್ಬೇಡಿ. ಇಲ್ಲ ಅಂದ್ರೆ ಇಂತ ಎಡ್ವರ್ಟ್ ಮತ್ತಾಗೋದ್ ಬೇಡ. ಕೇಂದ್ರ ಸರ್ಕಾರನೇ ಇಡೀ ದೇಶಕ್ಕೆ ಉಪಯೋಗಿಸ್ಬೇಡಿ. ನಮ್ಮ ಸರ್ಕಾರ ಬಂದಿದೆ, ನಾವು ಏನ್ ಮಾತು ಕೊಟ್ಟಿದೀವಿ ಅದನ್ನ ನಾವು ಡೆಲಿವರ್ ಮಾಡೇ ಮಾಡ್ತೀವಿ. ನಾವು ನುಡಿದಂತೆ ನಡೆದಿದ್ದೇವೆ, ನಡೀತೀವಿ. ಇದು ಕಾಂಗ್ರೆಸ್ ಪಕ್ಷದ ಉತ್ತರ ಭಾರತದ ಕಡೆ ಅಥವಾ ಮಹಾರಾಷ್ಟ್ರದ ಮೇಲೆ ಹೋದ್ರೆ ನೀವು ಅಲ್ಲಿ ಓಬಿಸಿ ಪರವಾಗಿ ನಿಂತ್ಕೊಳ್ತೀರಿ. ರಾಜ್ಯ ಅಂತ ಬಂದಾಗ ಲಿಂಗಾಯತ ನಂಬರ್ಸ್ ಕಡಿಮೆ ಆಗಿದೆ ಅಂತ ಲಿಂಗಾಯತ ಪರವಾಗಿ ನಿಂತ್ಕೊಳ್ತೀರಿ. ನಂಬರ್ಸ್ ವಿಚಾರದಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ನಿಮ್ದು? ಡಬಲ್ ಸ್ಟ್ಯಾಂಡರ್ಡ್ ಇಲ್ಲ. ಭಾರತೀಯ ಜನತಾ ಪಕ್ಷ, ನಮ್ಮ ಸರ್ಕಾರ ಮತ್ತೆ ನಮ್ಮ ನಾಯಕತ್ವ ಯಾವತ್ತೂ ಡಬಲ್ ಸ್ಟ್ಯಾಂಡರ್ಡ್ ಇಲ್ಲ. ವೋಟ್ ಬ್ಯಾಂಕ್ಗಾಗಿ ನಾವು ರಾಜಕಾರಣ ಮಾಡೋದಿಲ್ಲ. ಸಮಾಜದ ಶೋಷಿತ ಸಮಾಜಗಳು, ಹಿಂದುಳಿದ ಸಮಾಜಗಳು, ದಲಿತ ಸಮಾಜಗಳೆಲ್ಲ ಒಂದ್ ಕಡೆ ನೋವನ್ನಲ್ಲಿದ್ದಾಗ ಅವ್ರ ನ್ಯಾಯ ಕೊಡ್ಬೇಕಂತ ಕೆಲಸಗಳನ್ನ ಮಾಡ್ತೇವೆ. ಶೋಷಿತ ವರ್ಗ, ದಲಿತ ವರ್ಗ ಅನ್ನೋದು ನಿಮ್ಗೆ ಮರು ಸರ್ವೆ ಆದ್ಮೇಲೆ ಈ ಪದ ಬಳಕೆಗಳು ನಿಮ್ ಬಾಯಲ್ಲಿ ಬರ್ತಾ ಇದೆ ಸರ್. ಇದೇ ಆರಂಭದಲ್ಲಿ ಬರ್ಲಿಲ್ಲ. ಆರಂಭದಲ್ಲಿ ಏನಂದ್ರಿ, ಲಿಂಗಾಯತರು ಒಕ್ಕಲಿಗರು ನಂಬರ್ಸ್ ತೋರ್ಸೇ ಇಲ್ಲ, ನಾವಂತೂ ಜಾರಿಗೆ ಬರಕ್ ಬಿಡದೇ ಇಲ್ಲ ಅಂತ ಮೀಟಿಂಗ್ ಮೇಲೆ ಅನ್ಯಾಯ ಮಾಡಿದ್ದಾರೆ ಅವರು ಆ ಸಮುದಾಯಗಳಿಗೆ. ಅವಾಗ ಅಲ್ಲಿ ಇವಾಗ ಹಿಂಗಂತೀರಿ ಡಬಲ್ ಸ್ಟ್ಯಾಂಡರ್ಡ್ ಆ ಸಮುದಾಯಗಳಿಗೆ ಅನ್ಯಾಯ ಆಗಿದೆ ಅನ್ನೋದನ್ನ ಸ್ಪಷ್ಟತೆ ನಮಗೂ ಇದೆ. ಹಾಗಾಗಿ ಅದನ್ನು ವಿರೋಧ ಮಾಡಿದ್ದೀವಿ. ಇವತ್ತು ಒಕ್ಕಲಿಗ ಸಮಾಜದಲ್ಲಿ ಎಷ್ಟು ಜನ ಒಕ್ಕಲಿಗರು ಇದ್ದಾರೋ ಅಷ್ಟು ಸಂಖ್ಯೆ ತರಲಿಲ್ಲ. ಇವರು ಡಿವೈಡ್ ಮಾಡಿದ್ರು, ಜಾತಿ ಒಂದು ಒಕ್ಕಲಿಗ ತಂದ್ಬಿಟ್ರು, ಮುಚ್ಚುಗುಡಿ ಒಕ್ಕಲಿಗರು, ಮುಸ್ಕೋ ಒಕ್ಕಲಿಗರು, ಗಂಗಡಕಾರ ಒಕ್ಕಲಿಗರು ಅಂತ ಡಿವೈಡ್ ಮಾಡಿ. ನಿಮ್ ಅಂದಾಜ್ ಪ್ರಕಾರ ನೀವು ಒಂದು ಸಮೀಕ್ಷೆ ಮಾಡಿಸಿರ್ತೀರಿ, ಒಕ್ಕಲಿಗರ ನಂಬರ್ಸ್ ಎಷ್ಟಿದೆ ರಾಜ್ಯದಲ್ಲಿ ಅಂದಾಜು ಐಡಿಯಾ ಇದೆಯಾ ಸರ್? ಅವ್ರದ್ದು 80 ಲಕ್ಷಕ್ಕೂ ಮೇಲೆ ಇದೆ ಸರ್. ನಮ್ದು ಲಕ್ಷ ಅಂತೀವಿ ಮೇಡಮ್. ನೀವು ಇಡೀ ರಾಜ್ಯದ ಜನಸಂಖ್ಯೆ ಲೆಕ್ಕಾಚಾರ ತಗೊಂಡ್ರೆ ನಮ್ಮ ರಾಜ್ಯದ ಜನಸಂಖ್ಯೆ 10 ಕೋಟಿ ಮೀರ್ಬಿಡುತ್ತೆ. ಅದಲ್ಲ. ಆಮೇಲೆ ಸಂಘ ಸಂಸ್ಥೆಗಳು ಕೂಡ ಕೊಡುವಂಥದ್ದು 100ಕ್ಕೆ 100 ಸತ್ಯ ಇರೋದಿಲ್ಲ. ಆಮೇಲೆ ಸರ್ಕಾರದಲ್ಲೂ ಅದಿಲ್ಲ ಅಂಕಿ ಅಂಶಗಳು. ಇಲ್ಲೇನಾಗಿದೆ, ಪ್ರತಿಯೊಬ್ಬರು ಕೂಡ ನಮ್ಮ ಸಂಖ್ಯೆ ಇಷ್ಟಿದೆ, ನಮ್ಮ ಸಂಖ್ಯೆ ಇಷ್ಟಿದೆ ಅಂತ ಹೇಳ್ತಾರೆ. ಆದರೆ ಓವರಾಲ್ ಅಂಕೆಗಳು ತೊಗೊಂಡಾಗ ನಿಮಗೆ ಸ್ವಲ್ಪ ಸತ್ಯಕ್ಕೆ ಹತ್ತಿರವಾಗಿರೋ ಸಂಖ್ಯೆ ಎಲ್ಲಿ ಸಿಗುತ್ತೆ ಅಂದರೆ, ಈ ಚುನಾವಣಾ ಸಂದರ್ಭದಲ್ಲಿ ಪತ್ರಿಕೆಗಳು ಸಮೀಕ್ಷೆ ಮಾಡಿರ್ತಾರೆ ನೋಡಿ, ಅದು ಇರೋದರಲ್ಲಿ ಸರ್ಕಾರ ಬಿಟ್ಟರೆ ನೆಕ್ಸ್ಟು ನಾವು ನಂಬುವಂಥದ್ದು ಯಾವುದು ಅಂದರೆ, ಪತ್ರಿಕೆಗಳಲ್ಲಿ ಸಮೀಕ್ಷೆ ಮಾಡಿರ್ತಾರೆ. ಒಟ್ಟು 2 ಲಕ್ಷ ಮತದಾರರಲ್ಲಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಇಷ್ಟು ಜನ ಒಕ್ಕಲಿಗರಿದ್ದಾರೆ, ಇಷ್ಟು ಜನ ಬೇರೆ ಬೇರೆ ಜಾತಿಯವರಿದ್ದಾರೆ. ಅದನ್ನು ನಾವು ನಂಬೋದೇ ವಿನಃ, ಯಾಕೆಂದರೆ ಸಂಪೂರ್ಣವಾಗಿ ಮಾಡೋಕ್ಕಾಗಲ್ಲ. ಇಲ್ಲಿ ನಮ್ಮ ಮೂಲಭೂತ ಪ್ರಶ್ನೆ ಈ ವಿಚಾರಕ್ಕೆ ಬಂದರೆ, ಮೊದಲನೇದಾಗಿ ಇವರು ಜಾತಿ ಸಮೀಕ್ಷೆ ಮಾಡಬಾರ್ದಿತ್ತು, ಅದಕ್ಕೆ ಕೈ ಹಾಕ್ಬಿಟ್ರು, ಅದಕ್ಕೆ ಬೇರೆ ಹೆಸರು ಕೊಟ್ಟರು. ಬೇರೆ ಹೆಸರು ಕೊಡಿ ಅಂತ ಹೇಳಿದವ್ರದ್ದು ತಪ್ಪೆ. ಅಲ್ಲಿ ಏನು ಹೇಳಬೇಕಿತ್ತು, ಸಾಮಾಜಿಕ ಶೈಕ್ಷಣಿಕ ಗಣತಿ ಮಾಡ್ತೀವಿ ಅಂತ. ಆವಾಗ ಜಾತಿ ಕಾಲಂ ಬರಲ್ಲ, ಹಾಕ್ಬಾರ್ದಿತ್ತು, ಹಾಕ್ಬಿಟ್ಟಿದ್ದಾರೆ. ಅದೊಂದು ತಪ್ಪಾಯ್ತಾ. ಎರಡನೇದಾಗಿ 6 ಜನ ಸದಸ್ಯರು, ನಾವು ಕೇಳ್ತಾ ಇರೋದು ಇಷ್ಟೇನೆ, ಹಿಂದುಳಿದ ವರ್ಗದಲ್ಲಿರುವಂಥ ಒಬ್ಬೊಬ್ಬರನ್ನಾದರೂ ಆಯ್ಕೆ ಮಾಡ್ಕೋಬೇಕಿತ್ತು. ನೀವು ಎಲ್ಲ 5 ಅನುಯಾಯಿಗಳನ್ನೇ ಹಾಕೊಂಡಿದ್ದೀರಾ. 5 ಅನುಯಾಯಿಗಳನ್ನೇ ಹಾಕೊಂಡಿದ್ದಕ್ಕೆ 5 ಆದವ್ರಿಗೆ ನ್ಯಾಯ ಸಿಕ್ಕಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಆದ್ರೆ 5 ಅಲ್ಲದೆ ಇರೋರಿಗೆ ನ್ಯಾಯ ಸಿಗಬೇಕಲ್ವಾ? ಸಾಮಾಜಿಕ ನ್ಯಾಯ ಆಗುತ್ತೆ. ಅದೇಂಗ್ ಸಾಮಾಜಿಕ? ಇದನ್ನೇ ನಾವು ಅವೈಜ್ಞಾನಿಕ ಅಂತ ಕರೆಯೋದು. ಇದು ವೈಜ್ಞಾನಿಕ ಅಲ್ಲ. ಹೀಗಾಗಿ ಅವ್ರನ್ನೂ ತಗೊಳ್ಳಿ, ನೀವು ಎಲ್ಲರೂ ಕೂತ್ಕೊಂಡು ವಾಸ್ತವಾಂಶ ಏನಿದೆ, ಸರ್ಕಾರ ಇಲ್ಲಿ ಕುಂತಿ ನ್ಯಾಯ ಕೊಡಬೇಕು. ಎಸ್, ಇವರಿಗೆ ಏನೂ ಇಲ್ಲ, ಇವ್ರಿಗೊಂದು ಸ್ವಲ್ಪ ಜಾಸ್ತಿ ಕೊಡೋ. ಕುಂತಿ ನ್ಯಾಯ ಅಂದ್ರೆ ಗೊತ್ತಿರ್ಬೇಕು ನಿಮಗೆ. ಭೀಮನಿಗೆ ಒಂದು ಜಾಸ್ತಿ ಕೊಡೋರು, ನಕುಲ ಸಹದೇವನಿಗೆ ಮೊದಲು ಊಟ ಕೊಡೋರು, ಅದು ಸಾಮಾಜಿಕ ನ್ಯಾಯದಲ್ಲಿ ಬರುತ್ತೆ. ಕೊಡೋಣ, ಖಂಡಿತವಾಗಿ ಕೊಡಬೇಕು. ಕೊಡೋದ್ರಲ್ಲೂ ಒಂದು ಮಾನದಂಡ ಬೇಕಲ್ವಾ? ಕೊಡೋದ್ರಲ್ಲಿ ಒಂದು ಮಾನದಂಡ ಬೇಕು. ಇಲ್ಲ ನಿಮ್ಗೆ ಏನು ಕೊಡೋದೇ ಇಲ್ಲ, ನಿಮ್ಮನ್ನು ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ, ನಾವು 6 ಜನ ನಾವೇ ಇದು ಮಾಡ್ತೀವಿ, ನೀವು ಮಾತ್ರ ಕರ್ನಾಟಕ ರಾಜ್ಯ ನಡೆಸೋದಕ್ಕೆ ಸಾಧ್ಯನಾ? ಅಥವಾ ನಾವು ಮಾತ್ರ ನಡೆಸೋದಕ್ಕೆ ಸಾಧ್ಯನಾ? ಎಲ್ಲರೂ ಸೇರಿ ಅದಕ್ಕೆ ಆಗುತ್ತೆ. ಕೂತ್ಕೊಂಡು ಆಮೇಲೆ ಅಂಕಿ ಸಂಖ್ಯೆ ನಾನು ಹೇಳಿದ್ನಲ್ಲ, ಎಷ್ಟು ಶ್ರಮ ವಹಿಸಿದ್ದಾರೆ. ಆಮೇಲೆ ಮಾತಿದ್ರೆ ಅದನ್ನು ಮಿಸ್ಗೈಡ್ ಮಾಡಿಬಿಡ್ತಾರೆ. ಸರ್ವೆ ಮಾಡಿದವ್ರು ಆ ಜಾತಿಯವರು, ಸರ್ವೆ ಮಾಡಿದವ್ರು ಈ ಜಾತಿ, ಎಲ್ಲ ಜಾತಿಯವರು ಅಂತ. ನಾವು ಅದನ್ನೇನು ಕೇಳ್ತಾ ಇಲ್ಲ. ಕೇಳ್ತಾ ಇರೋದು ಈ 6 ಜನ ಯಾವ ಜಾತಿಗೆ ಸಂಬಂಧಪಟ್ಟವರು, ಯಾರು ಸದಸ್ಯರು ಮಾಡಿದ್ರಲ್ಲ ಅವ್ರು 6 ಜನ ಯಾವ ಜಾತಿಗೆ ಸಂಬಂಧಪಟ್ಟವರು. ಅಲ್ಲಿ ಒಂದೇ ವರ್ಗದವ್ರನ್ನ ನೀವು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಅಲ್ಲಿ ನೀವು ಎಡು ಬಿದ್ದಿದ್ದೇನೆ ಅವೈಜ್ಞಾನಿಕ ಅಂತೇಳಿ ನಾವು ಕರಿತಾ ಇದ್ದೀವಿ.